ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯೋಗ ನಮ್ಮ ದೇಹದ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಸಹಕಾರಿ ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವೆಲ್ಲರೂ ಯೋಗವನ್ನ ಅಭ್ಯಾಸ ಮಾಡೋದಿಲ್ಲ. ಆದ್ರೆ ಯೋಗವನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರದೇ ಇರುವ ಹಾಗೆ ನಾವು ನೋಡ್ಕೊಳ್ಬಹುದು. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯೋಗದ ಬಗ್ಗೆ, ಯೋಗದ ಪ್ರಾಮುಖ್ಯತೆ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ನಮ್ಮೊಂದಿಗೆ ಸ್ವಸ್ಥ ವೃತ್ತ ವಿಭಾಗದಿಂದ ಡಾಕ್ಟರ್ ಸುಷ್ಮಿತಾ ಅವರಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಸ್ವಸ್ಥ ವೃತ್ತ ಮತ್ತು ಯೋಗ, ಮೊದಲನೇದಾಗಿ ಈ ಒಂದು ವಿಭಾಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಸ್ವಸ್ಥ ವೃತ್ತ ಅಂತ ಹೇಳಿದಾಗ ನಮ್ಮ ಆಯುರ್ವೇದದಲ್ಲಿ ಏನ್ ನಂಬ್ತೀವಿ ಅಂದ್ರೆ ಸ್ವಸ್ಥವಾಗಿರೋದು ನಮ್ಮ ಕೈಯಲ್ಲೇ ಇರೋದ್ರಿಂದ ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರೆ ನೆಕ್ಸ್ಟ್ ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಕೊಂಡಾಗ ಅದನ್ನ ನಾವು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಬಹುದು. ಲೈಕ್ ಟ್ರೀಟ್ಮೆಂಟ್ ಕೂಡ ಬೇಗನೆ ಚೆನ್ನಾಗಾಗುತ್ತೆ. ಸ್ವಸ್ಥವಾಗಿರೋದು ಆರೋಗ್ಯ ಚೆನ್ನಾಗಿಲ್ದಾಗ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಅಂತ ನಮ್ಗೆ ಅನ್ಬೋದು. ಸೊ ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಸ್ಥ ವೃತ್ತ ಹಾಗೂ ಯೋಗ ಎರಡು ಇರೋದ್ರಿಂದ ಸೊ ಮೋಸ್ಟ್ಲಿ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಸೊ ನಾವು ದಿನಚರಿಯಲ್ಲಿ ಹೇಗೆ ನಮ್ಮ ಆಹಾರ ಇರ್ಬೋದು ಅಥವಾ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಅಥವಾ ದಿನ ಎದ್ದೋಳು ಟೈಮು, ನಿದ್ರೆ ಮಾಡೋ ಟೈಮು, ಇದೆಲ್ಲಾನು ನಮ್ಮ ಕಂಟ್ರೋಲ್ ಅಲ್ಲೇ ಇರೋದ್ರಿಂದ ಸೊ ಅದೆಲ್ಲದ್ರ ಮೇಲೂ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಇದು ಆರೋಗ್ಯವಾಗಿರೋ ವ್ಯಕ್ತಿಗೆ ಹೇಳ್ಕೊಡುವಂತ ನಾವು ಕೊಡುವಂತ ಸಲಹೆಗಳು. ಇದು ಬಿಟ್ಟು ನಾವು ಯಾವ್ದಾದ್ರು ರೋಗಿಗಳಿರ್ಬೋದು, ಯಾವ್ದಾದ್ರು ಡಿಸೀಸ್ ಆಗಿರುವಂತ ಪೇಷಂಟ್ಸ್ ಅಲ್ಲಿ ಅವರಿಗೆ ಆಗಿರುವಂತ ತೊಂದರೆಗಳಿಗಾಗಿ ಅಥವಾ ಅದಕ್ಕೆ ರೋಗಗಳಿಗಾಗಿ ಏನ್ ಬೇಕಾಗುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಬೇಕಾದಂತ ಅಡ್ವೈಸಸ್, ಲೈಫ್ ಸ್ಟೈಲ್ ಅಡ್ವೈಸಸ್ ಇರ್ಬೋದು, ಆಹಾರ ಪಥ್ಯ ಕಲ್ಪನಾಸು, ಏನ್ ತಗೋಬೇಕು ತಗೋಬಾರ್ದು ಪಥ್ಯ ಕಲ್ಪನಾಸು ಇದು ಹೇಳ್ತೀವಿ. ಜೊತೆಗೆ ಅದಕ್ಕೆ ಸೂಟ್ ಆಗುವಂತ ಡೈಲಿ ಮಾಡ್ಬೇಕಾಗಿರೋ ಸಿಂಪಲ್ ಎಕ್ಸರ್ಸೈಸಸ್ ಅಥವಾ ಯೋಗನ ಅಡ್ವೈಸ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ತೀವಿ. ಇದರಿಂದ ಅವರು ಡೈಲಿ ಎಷ್ಟೇ ನಾವು ಔಷಧಿಯಿಂದ ಕೊಟ್ಟು ಕಂಟ್ರೋಲ್ ಮಾಡಿದ್ರು ಇದು ನಾವು ಕಂಟ್ರೋಲ್ ಅಲ್ಲಿ ಇಟ್ಟಿಲ್ಲ ಅಂತಂದ್ರೆ ಏನು ವರ್ಕ್ ಆಗಲ್ಲ, ಅಥವಾ ವರ್ಕ್ ಆದ್ರೂ ತುಂಬಾ ದಿನ ಟೈಮ್ ತಗೊಳ್ಳುತ್ತೆ. ಸೊ ನಾವು ಇದನ್ನ ಕರೆಕ್ಟ್ ಆಗಿ ಮಾಡೋದ್ರಿಂದ ಬೇಗನೆ ನಮ್ಗೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಸ್ವಸ್ಥ ವೃತ್ತದಲ್ಲಿ ಇದನ್ನ ನಾವು ಫೋಕಸ್ ಮಾಡ್ತೀವಿ. ಓಕೆ, ಸೊ ಈಗ ನೀವು ಹೇಳಿದ್ರಿ ಸ್ಲೀಪಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಟೈಮಿಂಗ್ಸ್ ಇರ್ಬೋದು, ಇದೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ. ಸೊ ಅದೇ ರೀತಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳ್ತೀವಿ. ಅದು ನಮಗೆ ಗೊತ್ತಿದ್ರೂ ಕೂಡ ನಾವು ನಮ್ಮ ಜೀವನ ಶೈಲಿಯಲ್ಲಿ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿರೋದಿಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಹೇಗಿರ್ಬೇಕು? ಇವಾಗ ನಾವು ಅದೇ ಹೇಳಿದಾಗೆ ಎಲ್ಲ ನಮ್ಮ ಕೈಯಲ್ಲೇ ಇದೆ. ಬಟ್ ಸ್ಟಿಲ್ ಏನಂತ ಹೇಳ್ಬೋದು ಅಂತಂದ್ರೆ ನಾವು ಹೋಗೋ ಆಕ್ಯುಪೇಷನ್ಗೆ ಅದ್ರ ಮೇಲೆ ತುಂಬಾ ಕೆಲವು ಥಿಂಗ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಕೆಲವು ಸ್ಟೂಡೆಂಟ್ಸ್ಗೆ ಅವ್ರು ಏನೇ ಮಾಡ್ಬೇಕು ಅಂತ ಅನ್ಕೊಂಡ್ರು ಅವ್ರಿಗೆ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಆಗಿರ್ಬೋದು ಅಥವಾ ಕ್ಲಾಸ್ ಶಿಫ್ಟ್ ಆಗ್ತಿರೋ ಟೈಮಲ್ಲಿ ಅದೆಲ್ಲ ಕೆಲವುದು ಕೈ ತಪ್ಪಿ ಹೋಗುತ್ತೆ. ಬಟ್ ಕೆಲವುದು ಲೈಕ್ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಬಿಫೋರ್ ಸ್ಲೀಪ್ ಇರುವಂತ ಟೈಮ್ ನಮ್ಮ ಕೈಲಿ ಅಟ್ಲೀಸ್ಟ್ ಇದನ್ನ ನಾವು ಇಟ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನಂತ ಹೇಳ್ಬೋದು, ನಮ್ಮಲ್ಲಿ ಫಸ್ಟ್ ಬ್ರಾಹ್ಮಿ ಮುಹೂರ್ತ ಅಷ್ಟೇ ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ದಿನಚರಿ ಅಂತ ಇದೆ, ದಿನಚರ್ಯ ಅಂದ್ರೆ ದಿನೇ ಮಾಡ್ಬೇಕಾಗಿರೋದು ಚರ್ಯಗಳನ್ನ ತಿಳಿಸ್ಕೊಡೋದು. ಇದಕ್ಕೋಗಿನೇ ಒಂದು ಸಪರೇಟ್ ಸೆಕ್ಟರ್ ಇದೆ ನಮ್ಮಲ್ಲಿ. ಸೊ ಅದರಲ್ಲಿ ಏನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೋದು, ಸೊ ಬ್ರಾಹ್ಮಿ ಮುಹೂರ್ತ ಇಷ್ಟೇ ಅದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೇಳ್ತಾ ಹೋಗ್ತೀವಿ. ಎಷ್ಟು ಬೇಗ ಎದ್ದೋತೀವೋ ಅಷ್ಟು ಬೇಗ ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಆಕ್ಸಿಜನ್ ಲೆವೆಲ್ ಇನ್ ದ ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ಗುಡ್. ಸೊ ಅದರಿಂದ ನಮಗೆ ಮೆಂಟಲ್ ಆಕ್ಟಿವಿಟಿ ಚೆನ್ನಾಗುತ್ತೆ. ಸೊ ಆ ಟೈಮಲ್ಲಿ ಏನಾದ್ರು ಓದಿದ್ರೆ ಚೆನ್ನಾಗಿ ಮೆಮೊರಿ ಆಗುತ್ತೆ, ಅರ್ಥ ಆಗುತ್ತೆ, ಅದೆಲ್ಲ ಇಟ್ಕೊಂಡು ಸೊ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೊಳ್ಬೇಕಾಗುತ್ತೆ. ಎದ್ದ ನಂತರ ಏನೇನ್ ಮಾಡ್ತೀವಿ, ಸೊ ಎಂಟಿ ಸ್ಟಮಕ್ ಕೆಲವ್ರಿಗೆ ಒಂದೊಂದು ಈಗ ಹೆಲ್ದಿ ಅಂತ ಹೇಳಿದ ತಕ್ಷಣ ಎಲ್ಲೋ ಆಡ್ಸ್ ನೋಡ್ಬಿಟ್ಟು ಕರೇಲಾ ಜ್ಯೂಸ್ ಇರ್ಬೋದು, ಅಂದ್ರೆ ಬಿಟಗಾರ್ಡ್ ಜ್ಯೂಸ್ ಅಥವಾ ಇನ್ ರ್ಯಾಂಡಮ್ ಇಲ್ಲಿ ನೋಡಿರೋದು ಅಲ್ಲಿ ನೋಡಿರೋದು ತಗೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಇನ್ ಜನರಲ್ ಇಫ್ ಯು ಹ್ಯಾವ್ ಟು ಸಿ ಹೆಲ್ದಿ ಪರ್ಸನ್ಗೆ ಎಲ್ಲಾನು ಸೂಟ್ ಆಗಲ್ಲ. ಸೊ ಎಲ್ಲಾನು ಸೂಟ್ ಆಗಲ್ಲ ಅನ್ನೋದಕ್ಕಿಂತ ಅದೆಲ್ಲದೂ ಅವಶ್ಯಕತೆ ಇಲ್ಲ. ಇದೇನ್ ಮಾಡುತ್ತೆ, ನಮ್ಮ ಪ್ರಕೃತಿ ಇರೋ ಮೂರ್ ಪ್ರಕೃತಿಯಿಂದನೂ ದೇಶದಿಂದನೂ ಸೇರಿ ಆಗಿರೋ ಪ್ರಕೃತಿ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಹಾಗಾಗಿ ಫಸ್ಟ್ ನಾವು ಎದ್ದ ತಕ್ಷಣ ನಮ್ಮ ಮುಖ ವಾಶ್ ಮಾಡೋಕ್ಕಿಂತ ಮುಂಚೆ ಬೀಸಿ ಒಂದು ಗ್ಲಾಸ್ ಅಥವಾ 2 ಗ್ಲಾಸ್ ಅಷ್ಟು ಬೆಚ್ಚಗಿರೋ ನೀರು ಕುಡಿಬೇಕಾಗುತ್ತೆ. ಅದು ಸಹ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖನೆ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ಮಲ ವಿಸರ್ಜನೆ, ಮೋಷನ್ಸ್ ಹೋಗ್ಬೇಕಾಗುತ್ತೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮ್ಮ ಪ್ರೀವಿಯಸ್ ಡೇ ಫುಡ್ ಹೇಗಿದೆ ಅಂಡ್ ನೈಟ್ ನಮ್ದು ಡೈಜೆಷನ್ ಆಗ್ಬೇಕಾಗಿರೋದೆಲ್ಲ ಟೈಮ್, ಅದು ಬಾಡಿ ಹೀಲಿಂಗ್ ಸಿಸ್ಟಮ್ ಎಲ್ಲ ಇರೋದು ನೈಟೇ. ಸೊ ಅದೆಲ್ಲ ಎಷ್ಟು ಕರೆಕ್ಟ್ ಆಗಿದೆ ಅದೆಲ್ಲಾನು ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ಬೇಕಾಗಿರೋ ಡಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇದು ಸಹ ನಾವು ಎಷ್ಟು ಒಳ್ಳೇದು ಅಂದ್ರೆ ಅಷ್ಟು ನಿದ್ರೆ ಕ್ಲೀನ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿವರೆಗೂ ಬಂದ್ಬಿಟ್ಟು ಸೊ ಬೆಳಗ್ಗೆ ಎದ್ದಾಗಿಂದ ಮೋಷನ್ಸ್ ಕ್ಲಿಯರ್ ಆಗೋವರೆಗೂ ಇಟ್ ಇಸ್ ವೆರಿ ಪರ್ಸನಲ್ ಟೈಮ್. ಸೊ ಈ ಟೈಮಲ್ಲಿ ನಾವು ಆದಷ್ಟು ಏನು ಡಿಸ್ಟರ್ಬೆನ್ಸಸ್ ನ ಅಲ್ಲೋ ಮಾಡಬಾರ್ದು. ಸೊ ಕಾಲ್ಸ್ ಅಟೆಂಡ್ ಮಾಡಬಾರ್ದು, ಎದ್ದ ತಕ್ಷಣ ಫೋನ್ಸ್ ನೋಡೋದು ಮಾಡಬಾರ್ದು. ಅವ್ರು ಏನಾದ್ರು ಎದ್ದ ತಕ್ಷಣ ರಶ್ ಆಗಬೇಕು, ಇವಾಗ ನಮಗೆ ಬೇಗ ಬಸ್ ಕ್ಯಾಚ್ ಮಾಡೋದಿರುತ್ತೆ, ಡ್ಯೂಟಿಗೆ ಹೋಗೋದಿರುತ್ತೆ. ಸೊ ಅದಕ್ಕಿಂತ ಒಂದು ಬಫರ್ ಟೈಮ್ ಯಾವಾಗಲೂ ನಾವು ಅಟ್ಲೀಸ್ಟ್ 1 to 2 hours ನಾವು ಇಟ್ಕೋಬೇಕಾಗುತ್ತೆ. ಇಟ್ ಇಸ್ ಲೈಕ್ ಹೀಲಿಂಗ್ ಟೈಮ್ ಅಂತ ಹೇಳ್ತೀವಿ.
ಇದೇ ತರ ನೆಕ್ಸ್ಟ್ ನಾವು ಮಧ್ಯದಲ್ಲಿ ಎಲ್ಲಾದ್ರೂ ವರ್ಕಿಂಗ್ ಟೈಮ್ ಪೀರಿಯಡ್ ಅಲ್ಲಿ ಮಧ್ಯ ಟೈಮ್ ಸಿಕ್ತು ಅಂದಾಗ ಸ್ವಲ್ಪ ಸಿಂಪಲ್ ಹೆಲ್ದಿ ಹ್ಯಾಬಿಟ್ಸ್ ಲೈಕ್ ಬೇಸ್ಡ್ ಆನ್ ದೇರ್ ಪ್ರಕೃತಿ, ಈಗ ಬಾಡಿ ಯಾವ್ದು ಪ್ರಿಡಾಮಿನೆಂಟ್ ಆಗಿದೆ ಆ ಪ್ರಕೃತಿಗೆ ಬೇಕಾದಂಗೆ ಅದರ ಹೆಲ್ದಿ ಫ್ರೂಟ್ಸ್ ಇರ್ಬೋದು ಅಥವಾ ಬಟರ್ ಮಿಲ್ಕ್ ಇರ್ಬೋದು, ಈ ತರದ್ ಒಂಚೂರು ಟೈಮ್ ಕೊಟ್ಬಿಟ್ಟು ಮತ್ತೆ ಈವ್ನಿಂಗ್ ಅಷ್ಟರೊಳಗಡೆ ಇಟ್ ಇಸ್ ಲೈಕ್ ಆಕ್ಯುಪೇಷನಲ್ ಹೆಲ್ತ್ ಅಂತ ಹೇಳಿ ಅದಕ್ಕೆ ಕಡೆ ಬರೋದಾದ್ರೆ, ಇದು ಬಿಟ್ಟು ನಾವು ಸಂಜೆ ಬಂದು ಮನೆಯಲ್ಲಿ ನಮ್ಗೆ ಮತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗೆ ನಿದ್ರೆಗಿನ ಮುಂಚೆ ಎಷ್ಟು ಬೇಗ ಡಿನ್ನರ್ ಮಾಡ್ತೀವಿ ಅಷ್ಟು ಒಳ್ಳೇದು. ಸೊ ಅದು ಸಹ ಹೇಳಿದ್ದಾರೆ ನಮ್ಗೆ ರಾತ್ರಿ ಚರ್ಯ ಅಥವಾ ಸಂಧ್ಯಾ ಚರ್ಯದಲ್ಲಿ ಹೇಳ್ತಾ ಹೋಗ್ತೀವಿ. ಅದ್ರಲ್ಲಿ ಏನು ಅಂತಂದ್ರೆ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸನ್ಸೆಟ್ ಆದ್ಮೇಲೆ ದ ಡೈಜೆಷನ್ ಕೆಪಾಸಿಟಿ ವಿಲ್ ಬಿ ಲೋ. ಸೊ ಅಗ್ನಿ ಅಂತ ಏನ್ ಹೇಳ್ತೀವಿ ಜಠರಾಗ್ನಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಸಣ್ಣ ಇದ್ದಾಗ ಅಥವಾ ಸನ್ಸೆಟ್ ಟೈಮ್ ಅಲ್ಲೇ ಆಹಾರ ಮಾಡಿದ್ರೆ ಮಲಗುವಷ್ಟರೊಳಗೆ ಬಾಡಿ ಲೈಟ್ ಆಗುತ್ತೆ. ಸೊ ಆ ಲೈಟ್ ಆದಾಗ ನಮ್ಮ ಬಾಡಿ ಮೆಟಬಾಲಿಸಮ್ ಏನು ಹೊಟ್ಟೆ ಹತ್ರ ಇರುತ್ತೆ ಅದು ಆ ಟೈಮಲ್ಲಿ ಮುಗಿದ್ಬಿಟ್ಟು ಬೇರೆ ಬಾಡಿಲಿ ಇರುವಂತ ಟಿಶ್ಯೂಸ್ ಅಥವಾ ಆರ್ಗನ್ಸ್ ನ ಹೀಲ್ ಮಾಡಕ್ಕೆ ಹೋಗ್ಬೋದು. ಸೊ ಜಸ್ಟ್ ನಾವು ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಏನಾಗುತ್ತೆ, ಅದು ಏನು ಎನರ್ಜಿ ಸ್ಟಿಲ್ ಹೊಟ್ಟೆ ಹತ್ರನೇ ಇರುತ್ತೆ. ಸೊ ಬೇರೆ ಹೀಲಿಂಗ್ ಏನೋ ಆಗ್ಬೇಕಾಗುತ್ತೆ ಅದಾಗಲ್ಲ. ಹಾಗಾಗಿ ಅರ್ಲಿ ಡಿನ್ನರ್ ಒಂದು ಇಂಪಾರ್ಟೆಂಟ್ ಬಿಗ್ ಕಾನ್ಸೆಪ್ಟ್ ವಿಚ್ ಇಸ್ ನಾಟ್ ಬೀಂಗ್ ಪ್ರಾಕ್ಟಿಸ್ ಇವಾಗಿನ ಕಾಲದಲ್ಲಿ. ಸೊ ಬಂದ ತಕ್ಷಣ ತುಂಬಾ ಸುಸ್ತಾಗಿರ್ತೀವಿ, ರೆಸ್ಟ್ ಮಾಡ್ಬಿಡ್ಬೇಕು ಅಂತ ಮಾಡ್ತಾರೆ. ವೆರಿ ವಿ ಹ್ಯಾವ್ ಟು ಫೋಕಸ್ ಆನ್ ಹೀಲಿಂಗ್ ಆಸ್ಪೆಕ್ಟ್ ವಿತ್ ಯುವರ್ ಫುಡ್ ಅಂಡ್ ಟೈಮ್ ಗ್ಯಾಪ್ ಬಿಟ್ವೀನ್ ಯುವರ್ ಫುಡ್ ಅಂಡ್ ಸ್ಲೀಪ್ ಆಲ್ಸೋ. ಸೊ ಇದಿಷ್ಟು ನಮ್ಮ ಕೈಯಲ್ಲಿ ದಿನಚರಿ ಅಂತ ಹೇಳಿದಾಗ ಇಷ್ಟನ್ನ ಫೋಕಸ್ ಮಾಡ್ತಾರೆ. ಓಕೆ, ಸೊ ಫುಡ್ ಅಂತ ಬಂದಾಗ ಕೆಲವರು ಹೇಳ್ತಾರೆ ಕೆಲವರು ಬ್ರೇಕ್ಫಾಸ್ಟ್ ಗಿಂತ ಲಂಚ್ ಜಾಸ್ತಿ ಇರಬೇಕು, ಅದಾದ್ಮೇಲೆ ನೈಟ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಅಂತ. ಇನ್ ಕೆಲವರು ಅದನ್ನ ಫಾಲೋ ಮಾಡೋ ಬದಲಾಗಿ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ, ಡಿನ್ನರ್ ಮಾಡಿರ್ತಾರೆ, ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಿರ್ತಾರೆ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ. ನಾವು ಆಯುರ್ವೇದದಲ್ಲಿ ಇದು ಸರಿ ಇದು ತಪ್ಪು ಅಂತ ಹೇಳೋದ್ಕಿಂತ ಇದು ಒಂದು ವ್ಯಕ್ತಿಗೆ ಇದು ಸೂಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಪ್ರಕೃತಿ ಮೇಲೇನೂ ಆಗುತ್ತೆ ಅಂಡ್ ಅವ್ರಿಗೆ ಏನಾದ್ರು ಇಂಬ್ಯಾಲೆನ್ಸ್ ಆಗಿ ಅದ್ರ ವ್ಯಾಧಿ ಇದೆ ಅಥವಾ ಡಿಸೀಸಸ್ ಇದೆ ಅಂತಂದ್ರೆ ಅದ್ರ ಮೇಲೂ ನಾವು ಅಡ್ವೈಸ್ ಮಾಡ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಟು ಸಿ ಸ್ಥೌಲ್ಯ, ಸೊ ಒಬೆಸಿಟಿ ಇರೋ ಪೇಷಂಟ್ಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ನಾವು ತುಂಬಾ ಹೊತ್ತು ಫಾಸ್ಟಿಂಗ್ ಮಾಡ್ಬೇಕಾಗುತ್ತೆ, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ವಿಚ್ ಇಸ್ ವೆರಿ ಫೇಮಸ್. ಅದು ಮಾಡಿದಾಗ ನಮ್ಮ ಬಾಡಿ ಫ್ಯಾಟ್ ಮೆಟಬಾಲಿಸಮ್ ಆಗುತ್ತೆ ಅಂತ ಎಲ್ಲರೂ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬೇರೆ ಇದು ಎಲ್ಲರಿಗೂ ಸೂಟ್ ಆಗಲ್ಲ. ಸೊ ನಮ್ಮ ಬಾಡಿಲಿ ಇವಾಗ ಹೇಗೆ ನಮ್ದು ಡೈಜೆಷನ್ ಒಂದು ಫಂಕ್ಷನ್, ಅದೇ ತರ ನರ್ವಸ್ ಸಿಸ್ಟಮ್ ಅಥವಾ ಬ್ರೈನ್ ಫಂಕ್ಷನಿಂಗ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಮ್ಗೆ ಡೈಜೆಸ್ಟ್ ಆಗೋಕ್ಕೂ ಕೂಡ ಬ್ರೈನ್ ಇಂದಲೇ ಸಿಗ್ನಲ್ ಬರಬೇಕು. ಸೊ ನಾವು ಈ ಟೈಮ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೋಬೇಕು ಅಂತಂದಾಗ ನಾವು ಊಟ ತುಂಬಾ ಹೊತ್ತು, ಈಗ ಫಾರ್ ಎಕ್ಸಾಂಪಲ್ 16 hours ಫಾಸ್ಟಿಂಗ್ ಮಾಡ್ತಾ ಇದೀವಿ. ಸೊ ಇಷ್ಟು ದಿವಸ ನಾವು ಏನ್ ಮಾಡ್ತಾ ಇದ್ವಿ, ಟೈಮ್ ಟು ಟೈಮ್ ಊಟ ಮಾಡ್ಕೊಂಡು ಬಂದಿರ್ತೀವಿ. ಸಡನ್ ಆಗಿ ಟೈಮ್ ಟು ಟೈಮ್ ಬಿಟ್ಟು ನಾವು ಇಂಟರ್ಮಿಡಿಯೇಟ್ ಗೆ ಶಿಫ್ಟ್ ಆದಾಗ ಏನಾಗುತ್ತೆ, ಬಾಡಿಗೆ ಅದು ಇನ್ನು ಸಿಗ್ನಲ್ ಗೊತ್ತಾಗಿರಲ್ಲ, ರೀಚ್ ಆಗಿರಲ್ಲ. ಸೊ ಆ ಟೈಮ್ ಪೀರಿಯಡ್ ಅಲ್ಲಿ ವಾಟ್ ಇಟ್ ಬಿಲೀವ್ಸ್ ಇಸ್ there is some problem with the body, so it is not having food and it starts to store the fat which is been taken in the fasting and breakfast period ಅಲ್ಲಿ. ಅಂದ್ರೆ ಫಾಸ್ಟ್ ಮಾಡಿ ನಾವು ಬ್ರೇಕ್ ಮಾಡ್ಬೇಕಾದ್ರೆ ಏನ್ ತಿಂತೀವಿ that is called as breaking fast. ಸೊ ಆ ಟೈಮ್ ಅಲ್ಲಿ ತಿನ್ನೋ ಆಹಾರದಲ್ಲಿ ಸಿಗುವಂತ ಎಲ್ಲಾ ಎನರ್ಜಿ ಅಥವಾ ಎಲ್ಲಾ ಕಾರ್ಬೋಹೈಡ್ರೇಟ್ ನ ಫ್ಯಾಟ್ ಆಗಿ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ಇದು ಅವರಿಗೆ ಕಾಂಟ್ರರಿ ವೇಟ್ ಲೂಸ್ ಮಾಡ್ಬೇಕು ಅಂತ ಹೋಗಿರೋದ್ರಿಂದ ವೇಟ್ ಗೇನ್ ಆಗಿನ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟಿರೋದು. ಇದೇ ತರ ನಾವು ಬೇರೆ ಬೇರೆ ಕಂಡೀಷನ್, ಇವಾಗ ಡಯಾಬಿಟಿಕ್ ಅಲ್ಲಿ ಮೋಸ್ಟ್ಲಿ ಶುಗರ್ ತಗೋಬಾರ್ದು ಫುಲ್ ರೆಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಅದು ಹೋಗ್ತಾ ಹೋಗ್ತಾ ಹೈಪೋಗ್ಲೈಸೆಮಿಯಾ ಅನ್ನೋ ಕಂಡೀಷನ್ ಇದೆ. ಹೈಪೋಗ್ಲೈಸೆಮಿಯಾ ಅಂತಂದ್ರೆ ಎಷ್ಟು ಮಿನಿಮಮ್ ಎನರ್ಜಿ ಬೇಕೇ ಬೇಕು ಬಾಡಿಲಿ, ಶುಗರ್ ಬೇಕೇ ಬೇಕು ಫಾರ್ ಬ್ರೈನ್ ಫಂಕ್ಷನಿಂಗ್ ಆಲ್ಸೋ ಆರ್ ಎನಿ ಬಾಡಿ ಫಂಕ್ಷನಿಂಗ್. ಅದು ಕೂಡ ಕಮ್ಮಿ ಆದಾಗ ದೇ ಮೇ ಎಂಡ್ ಅಪ್ ವಿತ್ ಹೈಪೋಗ್ಲೈಸೆಮಿಕ್ ಕಂಡೀಷನ್, ವೇರ್ ಶಾಕ್ ಆಗ್ಬೋದು, ಸಡನ್ ಆಗಿ ಫೇಂಟ್ ಆಗ್ಬೋದು, ಆ ತರ ಕೂಡ ಆಗೋ ಚಾನ್ಸಸ್ ಇದೆ. ಸೊ ಡಿಪೆಂಡ್ಸ್ ಅಗೇನ್ ನಿಮ್ಮ ಬಾಡಿಗೆ ಏನ್ ಬೇಕು ಆ ತರ ನೋಡ್ಕೊಂಡು ಟೈಮ್ ಕೊಡ್ಬೇಕಾಗುತ್ತೆ. ಸೊ ದಿನಕ್ಕೆ 2 ಹೊತ್ತು ಆಹಾರ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಹಾಗಂತ ಹೇಳಿ ಮಧ್ಯೆ ತುಂಬಾ ಗ್ಯಾಪ್ ಕೊಟ್ಬಿಟ್ಟು ಯಾವತ್ತೋ ಒಂದೊಂದು ಟೈಮ್ಗೆ ತಗೋಬಾರ್ದು. 2 ಹೊತ್ತು ಇವಾಗ ನೀವು ಬೆಳಗ್ಗೆ 8 ಗಂಟೆ ತಿಂದಿದ್ದೀರಾ ಅಂದ್ರೆ ನೆಕ್ಸ್ಟ್ ಮೀಲ್ ಯಾವಾಗ ಅನ್ನೋದು ಬಾಡಿಗೆ ಫಿಕ್ಸ್ ಮಾಡ್ಬೇಕು. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡೋದು ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದು ಏನ್ ಬಿಲೀವ್ ಮಾಡ್ತೀವಿ ಅಂತಂದ್ರೆ ನಮ್ದು ಪ್ರೀವಿಯಸ್ ತಗೊಂಡಿರೋ ಆಹಾರದ್ದು ಎಷ್ಟು ಡೈಜೆಷನ್ ಆಗಿದೆ ಇದ್ರ ಮೇಲೆ ಕೂಡ ಫೋಕಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಯೂಶಲಿ 3 ಚಪಾತಿ ತಿಂತಾ ಇರೋದು, ಇವತ್ತು 4 ಚಪಾತಿ ತಿಂದೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಮೀಲ್ ನಾನು ಇವಾಗ 3 hours ಗ್ಯಾಪ್ ತಿಂತಾ ಇದ್ರೆ ಅದು ಹಾಗೆ ಮಾಡಬಾರ್ದು. ಸೊ ನಮಗೆ 4 ಚಪಾತಿ ಇಸ್ ನಾಟ್ ಮೈ ಯೂಶುವಲ್ ಕ್ವಾಂಟಿಟಿ. ಸೊ ಟೈಮ್ ಸ್ವಲ್ಪ ಜಾಸ್ತಿ ಕೊಡಬೇಕು ಬಿಕಾಸ್ ಆಫ್ ಪ್ರೀವಿಯಸ್ ಫುಡ್ ಇನ್ನೂ ಡೈಜೆಸ್ಟ್ ಆಗಿಲ್ಲ. ಸೊ ಅದು ಕೂಡ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇಟ್ ಇಸ್ ಮೋಸ್ಟ್ಲಿ ಇಂಡಿವಿಜುವಲ್ ಅಂತ ಹೇಳುತ್ತೆ. ಓಕೆ, ಸೊ ನೀವು ಹೇಳಿದ್ರಿ ಡಯಾಬಿಟಿಸ್ ಅಂತ ಹೇಳಿ ಶುಗರೇ ತಿನ್ಬೇಡಿ ಅಂತ ಹೇಳ್ತಾರೆ. ಸೊ ಅದು ಹೈಪೋಗ್ಲೈಸೆಮಿಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದರ ಅರ್ಥ ಡಯಾಬಿಟಿಸ್ ಇರೋರು ಕೂಡ ಇತಿಮಿತಿಲಿ ಒಂದಷ್ಟು ಸ್ವೀಟ್ಸ್ ಅಥವಾ ಶುಗರ್ನ ತಿನ್ನೋದು ಅಗತ್ಯ ಆಗುತ್ತಾ? ಶುಗರ್ ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಶುಗರ್, ಇಟ್ ಇಸ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಈ ತರ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇದರಲ್ಲಿ ನಮಗೆ ದ ಫುಡ್ ವಿಚ್ ಆರ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಅದನ್ನ ಅವಾಯ್ಡ್ ಮಾಡ್ತಾರಲ್ವಾ, ಅದು ಮಾಡಬಾರ್ದು. ಯಾಕೆಂದ್ರೆ ಇದರಲ್ಲಿ ಬೇಕಾಗಿರೋ ಫೈಬರ್ ಕಂಟೆಂಟ್ ಕೂಡ ಚೆನ್ನಾಗಿರುವಂತ ಆಹಾರ ನೋಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಫ್ರೂಟ್, ನಾವಿವಾಗ ಊಟದ ಜೊತೆ ಫ್ರೂಟ್ ತಿನ್ನೋದು ಎಷ್ಟು ಅಭ್ಯಾಸ ಕೆಟ್ಟದ್ದು ಅಂತ ಹೇಳಿದ್ರೆ, ಊಟದಲ್ಲಿ ಒಂಥರ ಕಾರ್ಬೋಹೈಡ್ರೇಟ್ ಇದೆ ಅಂತ ಫ್ರೂಟ್ ಅಲ್ಲಿ ಬೇರೆ ಫ್ರಕ್ಟೋಸ್ ಇರುತ್ತೆ, ಇದರಲ್ಲಿ ಗ್ಲೂಕೋಸ್ ಇರುತ್ತೆ.
ಸೊ ಅವೆರಡು ಮೆಟಬಾಲಿಸಮ್ ಆಗಬೇಕಾಗಿರುವಂತ ರೀತಿ ಬೇರೆ ಬೇರೆ ಇದೆ. ಸೊ ಅವೆರಡು ಕನ್ಫ್ಯೂಸ್ ಆಗುತ್ತೆ ಬಾಡಿಗೆ. ಸೊ ಇಟ್ ಈಸ್ ಅಗೇನ್ ಬೀಂಗ್ ಸ್ಪೈಕ್ ಇನ್ ದ ಗ್ಲೂಕೋಸ್ ಲೆವೆಲ್. ಹಾಗಾಗಿ ನೀವು ಊಟ ಬಿಟ್ಟಿದ್ದೀರಾ, ಹಾಗಾಗಿ ಹಣ್ಣು ತಿಂತಿದ್ದೀರಾ ಅಂತ ಇದು ಒಳ್ಳೇದು. ಊಟ ಜೊತೆ ಹಣ್ಣು ತಿನ್ನೋದು ತಪ್ಪು. ಸೊ ಶುಗರ್ ಇದ್ದವರು ನಾವು ಏನ್ ಮಾಡ್ಬೇಕಾಗುತ್ತೆ, ಅವ್ರ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿದೆಯಾ, ಈಗ ನಾವು ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ನಾವು ಗ್ಲೂಕೋಸ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅವ್ರಿಗೆ ಇನ್ಸುಲಿನ್ ಎಲ್ಲ ತಗೋತಿದ್ದಾರೆ. ಈ ಕಂಡೀಷನ್ ಅಲ್ಲಿ ಈ ಕೇಸಸ್ ನಾವು ಜಾಸ್ತಿ ನೋಡ್ತೀವಿ. ಯಾಕೆಂದ್ರೆ ಇನ್ಸುಲಿನ್ ಕೂಡ ಅವ್ರಿಗೆ ಗ್ಲೂಕೋಸ್ ನ ಕಂಟ್ರೋಲ್ ಮಾಡೋ ಕೆಲಸನೇ ಮಾಡ್ತಾರೆ. ಬಾಡಿನೂ ಸ್ವಲ್ಪ ಅದರಲ್ಲಿ ಎಷ್ಟು ಹೆಲ್ದಿ ಆಗಿರೋ ಸೆಲ್ಸ್ ಇದೆಯೋ ಅದರಿಂದ ಇನ್ಸುಲಿನ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ನೀವು ಊಟನೂ ತಗೋತಿಲ್ಲ, ಈ ಕಡೆ ಇನ್ಸುಲಿನ್ ತಗೋತಿದ್ದಾರೆ, ಜೊತೆಗೆ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ಕೂಡ ತಗೋತಿದ್ದೀರಾ ಅಂದ್ರೆ ದೇರ್ ಇಸ್ ನೋ ಸ್ಕೋಪ್ ಆಫ್ ಹ್ಯಾವಿಂಗ್ ಮಿನಿಮಮ್ ಅಮೌಂಟ್ ಆಫ್ ಶುಗರ್ ಇನ್ ದ ಬಾಡಿ. ಸೊ ಆ ಟೈಮಲ್ಲಿ ಸ್ವಲ್ಪ ಮೋರ್ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ದೇರ್ ಆರ್ ಕೇಸಸ್ ಯಾವಾಗ ತುಂಬಾ ಕ್ರಾನಿಕ್ ಟೈಮ್ ಪೀರಿಯಡ್ ಇಂದನೂ ಡಯಾಬಿಟಿಕ್ ಇರೋದು ಸಡನ್ ಆಗಿ ಈ ತರ ಓವರ್ ಡೋಸ್ ಆಫ್ ಮೆಡಿಸಿನ್ಸ್ ಆಗಿರ್ಬೋದು. ಇವಾಗ ನಾವು ಡೈಲಿಗೆ ಹೇಳ್ತೀವಿ 8 ಯೂನಿಟ್ಸ್ ತಗೋಬೇಕು, ನಾನು ಬೆಳಿಗ್ಗೆ ಏನೋ ಹಸುವಾಗಿಲ್ಲ ತಿಂದಿಲ್ಲ, ಸುಮ್ಮನೆ 8 ಯೂನಿಟ್ಸ್ ತಗೊಂಡಾಗ ಇಲ್ಲಿ ನಮಗೆ ಊಟದಲ್ಲಿ ಸಿಗಬೇಕಾಗಿರೋ ಕಾರ್ಬೋಹೈಡ್ರೇಟ್ ಸಿಕ್ಕಿಲ್ಲ, 8 ಯೂನಿಟ್ಸ್ ಅಲ್ಲಿ ಸಿಕ್ಕಿರೋ ಇನ್ಸುಲಿನ್ ಇಂದ ಇರೋ ಶುಗರ್ ಕಂಟ್ರೋಲ್ ಮಾಡಬೇಕು. ಆ ಟೈಮಲ್ಲಿ ಹೈಪೋಗ್ಲೈಸೆಮಿಕ್ ಕಂಡೀಷನ್ ಆಗುತ್ತೆ. ಅವಾಗ ಇಟ್ ಇಸ್ ರಿಸ್ಕ್. ಸೊ ವಿ ಅಡ್ವೈಸ್ ದೆಮ್ ಟು ಕೀಪ್ ಎನಿ ಸ್ಮಾಲ್ ಚಾಕ್ಲೇಟ್ಸ್ ಇರ್ಬೋದು ಅಥವಾ ಒಂದು ಫ್ರೂಟ್ ಇರ್ಬೋದು, ಆ ತರ ತಗೊಂಡ್ಬಿಟ್ಟು ಆಮೇಲೆ ಇನ್ಸುಲಿನ್ ತಗೋಬೇಕು. ಅಥವಾ ಇನ್ಸುಲಿನ್ ನ ಡೋಸು ಕನ್ಸಲ್ಟ್ ಮಾಡ್ಕೊಂಡು ಟೇಪರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಥವಾ ಆವತ್ತಿನ ದಿವಸಕ್ಕೆ ಯಾವ್ದು ಬೇಕೋ ಆ ಯೂನಿಟ್ ನ ಚೂಸ್ ಮಾಡಬೇಕು. ಓಕೆ, ಸೊ ಅವರ ದೇಹ ಪ್ರಕೃತಿ ಏನಿದೆ, ಅವರ ಇಂಡಿವಿಜುವಾಲಿಟಿ ಏನಿದೆ ಅದನ್ನ ನೋಡಿ ಅಥವಾ ವೈದ್ಯರ ಹತ್ರ ಸಲಹೆ ಕೇಳಿ ಅವರು ಫುಡ್ ಹ್ಯಾಬಿಟ್ಸ್ ನ ಅವರು ಚೇಂಜ್ ಮಾಡ್ಕೋಬೇಕು ಅಥವಾ ಪ್ಲಾನ್ ಮಾಡ್ಕೊಳ್ಬೇಕು. ಇನ್ನು ಯೋಗ, ಸೊ ಯೋಗಕ್ಕೆ ಬರೋದಾದ್ರೆ ನಾನು ಆಗ್ಲೇ ಹೇಳಿದೆ, ನಮ್ಗೆ ಯೋಗ ಎಷ್ಟು ಒಳ್ಳೇದು ಅಂತ ಗೊತ್ತಿದೆ, ಪ್ರಾಮುಖ್ಯತೆ ಗೊತ್ತಿದೆ, ಆದ್ರೂ ಎಲ್ಲರೂ ಕೂಡ ಯೋಗಾಭ್ಯಾಸ ಮಾಡಲ್ಲ ಅಂತ ಹೇಳಿ. ಸೊ ಯೋಗ ನಮ್ಗೆ ಯಾಕೆ ಅಗತ್ಯ, ಹಾಗೆ ಯಾವ ರೀತಿ ಯೋಗಾಭ್ಯಾಸನ ನಾವು ಪ್ಲಾನ್ ಮಾಡ್ಕೋಬಹುದು ನಮ್ಮ ದೇಹದಲ್ಲಿ? ಸೊ ಯೋಗ ಅಂತ ಹೇಳಿದಾಗ ಯೋಗ ನಾವು ಎಲ್ಲರೂ ಕೇಳಿದ ಪ್ರಕಾರ ಯೋಗದಲ್ಲಿ ಬರೀ ಆಸನಾಸ್ ಅಂತ ಅನ್ಕೋತೀವಿ. ಬಟ್ ಯೋಗ ಅನ್ನೋ ಈ ಸೈನ್ಸ್ ಏನಿದೆ ಇದು ಆಸನಕ್ಕೆ ಜಸ್ಟ್ ಲಿಮಿಟ್ ಆಗಿಲ್ಲ. ಅದರಲ್ಲಿ ನೀವು ಕೇಳಿರೋ ಹಾಗೆ ಪ್ರಾಣಾಯಾಮ ಕೂಡ ಕೇಳಿರ್ತೀವಿ. ಬಟ್ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಒಂದು ಇದೆ. ಸೊ ಅದರಲ್ಲಿ ಏನಿದೆ, ಯಮ ನಿಯಮ ಇಂದ ಸ್ಟಾರ್ಟ್ ಆಗಿ ಕೊನೆಗೆ ಲಾಸ್ಟ್ ಸಮಾಧಿಗೂ ಇದೆ. ಸೊ ಇದು ಯೋಗ ಸೈನ್ಸ್ ಅಲ್ಲಿ ನಾವು ಏನ್ ಬಿಲೀವ್ ಮಾಡ್ತೀವಿ ಅಂದ್ರೆ ಪ್ರಾಪರ್ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇಸ್ ಆಲ್ಸೋ ಪಾರ್ಟ್ ಆಫ್ ಯೋಗ. ಸೊ ಅದರಲ್ಲಿ ನಾವು ಯಮ ನಿಯಮದಲ್ಲಿ ಅದೇ ಹೇಳ್ತೀವಿ, ನಾವು ಎಷ್ಟು ನಿದ್ರೆ ಮಾಡಬೇಕು ಅಥವಾ ಎಷ್ಟು ಹೈಜಿನಿಕ್ ಪ್ರಾಕ್ಟೀಸಸ್ ನ ಡೈಲಿ ನಮ್ಮಲ್ಲಿ ತೊಡಗಿಸ್ಕೊಂಡ್ ಬಂದಿರಬೇಕು, ಇದೆಲ್ಲದನ್ನು ನೋಡ್ಕೊಂಡು ಯೋಗ ಅಂತ ಹೇಳೋದು. ಸೊ ನಾವು ಎಲ್ಲರಿಗೂ ಏನ್ ಅಡ್ವೈಸ್ ಮಾಡ್ಬೋದು ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದಾಗ ಬರೀ ಆಸನಸ್ ಮಾತ್ರ ಫೋಕಸ್ ಮಾಡಬೇಕು. ಜಸ್ಟ್ ಗಿವ್ ಸಮ್ ಟೈಮ್ ಫಾರ್ ಯೋರ್ ಬಾಡಿ ಟು ಹೀಲ್. ಸೊ ದಿಸ್ ಇಸ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ವೇರ್ ಯು ಬಿಲೀವ್ ಇನ್ ಯೋಗ ಸೈನ್ಸ್. ಅದಾದ್ಮೇಲೆ ಪ್ರಾಣಾಯಾಮ. ಸೊ ಪ್ರಾಣಾಯಾಮ ಒಂದು ನಮ್ಮ ದೇಹದಲ್ಲಿ ವಾತದಿಂದನೇ ಎಲ್ಲನೂ ಆಗೋದು. ಸೊ ವಾತನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಪ್ರಾಣಾಯಾಮ. ಹಾಗೆ ಶರೀರ ಅಂದ್ರೆ ಈಗ ಬಾಡಿ ಪೋಸ್ಟರ್ಸ್ಗೆ ಅದು ಮೇಂಟೈನ್ ಬೇಕಾಗಿರೋದು ಆಸನಸ್. ಸೊ ಇವೆರಡನ್ನ ನಾವು ಪೇಷಂಟ್ಸ್ಗೆ ಅವ್ರಿಗೆ ಬೇಕಾಗಿರುವಂತ ಡಿಸೀಸ್ ಕಂಡೀಷನ್ ನೋಡಿ ಅಡ್ವೈಸ್ ಮಾಡ್ತೀವಿ. ಅದು ಬಿಟ್ಟು ಹೆಲ್ದಿ ಪರ್ಸನ್ ಕೂಡ ಇದನ್ನ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಮ ಬಾಡಿ ಒಂದಲ್ಲ ಒಂದು ರೀತಿ ಸ್ಟ್ರೈನ್ ಆಗೇ ಆಗಿರುತ್ತೆ ಡೈಲಿ. ಸೊ ಅದಕ್ಕೆ ರಿಪೀಟೆಡ್ ಆಗಿ ನಾವು ಅದು ಫಂಕ್ಷನ್ ಕೊಟ್ಟು ಅದಕ್ಕೆ ಬೇಕಾಗಿರೋ ವರ್ಕಿಂಗ್ ಸಮಥಿಂಗ್ ಜಾಸ್ತಿನೇ ಡ್ರೈನ್ ಔಟ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಮಾಡುವಂತ ಯೋಗಾಸನಸ್ ಇದೆ. ಅದು ಬಿಟ್ಟು ಬಾಡಿ ಸ್ಟಿಫ್ನೆಸ್ ಇರ್ಬೋದು. ಇವಾಗ ಫಿಸಿಕಲ್ ಆಕ್ಟಿವಿಟಿ ಇರುವಂತ ವರ್ಕಿಂಗ್ ಹೋಗಿರೋರಿಗೆ ಸ್ವಲ್ಪ ಬಾಡಿ, ಇವಾಗ ಫಾರ್ ಎಕ್ಸಾಂಪಲ್ ಸ್ಪೈನ್ ಇರ್ಬೋದು ಅಥವಾ IT ಫೀಲ್ಡ್ ಅಲ್ಲಿ ಕೂತಿರೋರಿಗೆ ಹೀಗೆ ಏನು ಸಿಸ್ಟಮ್ ಯೂಸ್ ಮಾಡ್ತಾ ಸ್ವಲ್ಪ ನೆಕ್ ಇಶ್ಯೂಸ್ ಯೂಶಲಿ ಇರುತ್ತೆ, ಇದಿರ್ಬೋದು. ಅಥವಾ ಸೈಟ್ ಸಿಸ್ಟಮ್ ಯೂಸ್ ಮಾಡ್ತಾ ಈಗ ಕಣ್ಣಿಂದ ತೊಂದರೆ ಆಗ್ತಾ ಇರ್ಬೋದು. ಅದಕ್ಕೆ ಕೂಡ ನಾವು ಸ್ವಲ್ಪ ಯೋಗಾಸನ ರೆಗ್ಯುಲರ್ ಆಗಿ ಮಾಡೋದು ಒಳ್ಳೆಯದು. ಸೊ ವಾಟ್ ವಿ ಕ್ಯಾನ್ ಅಡ್ವೈಸ್ ಇಸ್, ಎಲ್ಲರಿಗೂ ಸಿಂಪಲ್ ಆಗಿ ಲೂಸಿಂಗ್ ಎಕ್ಸರ್ಸೈಸ್, ಎವ್ರಿ ಜಾಯಿಂಟ್ ಲೂಸಿಂಗ್ ಎಕ್ಸರ್ಸೈಸಸ್ ಇರುತ್ತೆ. ಅದನ್ನ ಡೈಲಿ ಒಂದು 15 to 20 minutes ಮಾಡಿದ್ರೆ ಇಟ್ ಇಸ್ ಮೋರ್ ದೆನ್ ಎನಫ್ ಫಾರ್ ಹೆಲ್ದಿ ಇಂಡಿವಿಜುವಲ್. ಓಕೆ, ವೆನ್ ಯು ಆರ್ ಮೂವಿಂಗ್ ಅಪ್ ಟು ಲೈಕ್ 40+ years ಅಂತ ಹೇಳಿದಾಗ ಇನ್ನ ಸ್ವಲ್ಪ ಫೋಕಸ್ ಮಾಡಿಬಿಟ್ಟು ಅವ್ರ ಡಿಸೀಸ್ ಕಂಡೀಷನ್ ಅಥವಾ ಹೆಲ್ತ್ ಕಂಡೀಷನ್ ಪ್ರಕೃತಿ ಮೇಲೆ ಫೋಕಸ್ ಮಾಡಿಬಿಟ್ಟು ಯಾವ್ದು ಬೇಕೋ ಅದು ಮಾಡಬೇಕಾಗುತ್ತೆ. ಜೊತೆಗೆ ಅವ್ರ ಫಿಟ್ನೆಸ್ ಟುವರ್ಡ್ಸ್ ಇದ್ದಾರೆ ಅಥವಾ ಅವ್ರು ಏನಾದ್ರು ಸ್ಪೋರ್ಟ್ಸ್ ಟುವರ್ಡ್ಸ್ ಇದ್ದಾರೆ ಅಂದಾಗ ಅವ್ರಿಗೆ ಇನ್ನೂ ಸ್ಟ್ರೆಂಥನಿಂಗ್ ಬೇಕಾಗುತ್ತೆ. ಅವಾಗ ಅವ್ರಿಗೆ ಬೇರೆ ಎಕ್ಸರ್ಸೈಸ್ ಜೊತೆ ಯೋಗ ಹೆಂಗೆ ಕಾಂಬಿನೇಷನ್ ಅಲ್ಲಿ ಮಾಡ್ಕೋಬೇಕು ಅದು ಸಹ ನೋಡ್ಬೇಕು. ಮತ್ತೆ ಜೊತೆಗೆ ಪ್ರಾಣಾಯಾಮ ಎಲ್ಲರೂ ಈಗ ಯೂಶಲಿ ನಾವು ಏಜ್ ಆದಂಗೆ ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ, ಆಂಗ್ಸೈಟಿ ಇರುತ್ತೆ, ಸ್ಲೀಪ್ ಬರಲ್ಲ. ಇಂಥ ಕಂಡೀಷನ್ ಅಲ್ಲಿ ಪ್ರಾಣಾಯಾಮ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತೀವಿ. ದಿನಕ್ಕೆ ಅಟ್ಲೀಸ್ಟ್ 2 times ಮಾಡೋದು, 15 minutes ಕೂತ್ಕೊಂಡು ಮಾಡೋದು ಒಳ್ಳೇದು. ಈವ್ನಿಂಗ್ ನಾವು ಅಟ್ಲೀಸ್ಟ್ ನಿದ್ರೆಗಿನ ಒಂದು ಸ್ವಲ್ಪ ಮುಂಚೆ ಮಲ್ಕೊಂಡು ಮಾಡುವಂಥ ಪ್ರಾಣಾಯಾಮ ಸಹ ಇದೆ. ಅದರಿಂದ ಅವ್ರಿಗೆ ನಿದ್ರೆ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇನ್ ಜನರಲ್ ಆಗಿ ನಾವು ನೋಡ್ಬೇಕು ಅಂದ್ರೆ ಯೋಗದಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ, ಪೋಸ್ಟರ್ಸ್ ಚೆನ್ನಾಗಾಗುತ್ತೆ ಅಂಡ್ ನಮಗೆ ಬಾಡಿ ಯೂಶಲಿ ಆಗಬೇಕಾಗಿರೋ ಮೆಟಬಾಲಿಸಮ್ ಏನಿದೆ ಅಂದ್ರೆ ನಾವು ಇವಾಗ ಡೈಜೆಷನ್ ಇರ್ಬೋದು ಅಥವಾ ಟಿಶ್ಯೂ ಲೆವೆಲ್ ಮೆಟಬಾಲಿಸಮ್ ಇರ್ಬೋದು ಎಲ್ಲನೂ ಆಕ್ಟಿವೇಟ್ ಆಗುತ್ತೆ. ಸೊ ಈ ಬಾಡಿಲಿರೋ ಎಲ್ಲ ಆರ್ಗನ್ಸು ಅದರ ಕೆಲಸನ ಚೆನ್ನಾಗಿ ಮಾಡೋಕ್ಕೆ ಅದನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಮತ್ತೆ ಇದಾದಾಗ ಪೋಸ್ಚರಲ್ ಡಿಫೆಕ್ಟ್ಸ್, ಆಸ್ ಐ ಟೋಲ್ಡ್ IT ಅಲ್ಲಿ ಕೂತಾಗ ಅವ್ರಿಗೆ ಒಂಥರ ಪೋಸ್ಟರ್ಸ್ ಬಂದಿರುತ್ತೆ, ಅಥವಾ ಮಕ್ಕಳು ಇವಾಗೆಲ್ಲ ತುಂಬಾ ಫೋನ್ಸ್ ಯೂಸ್ ಮಾಡಿ ಹೀಗೆ ಹನ್ಸ್ಬ್ಯಾಕ್ ಆಗಿರ್ತಾರೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ಯು ಕ್ಯಾನ್ ಗೋ ಫಾರ್ ಪೋಸ್ಚರಲ್ ಅಡ್ಜಸ್ಟ್ಮೆಂಟ್ ಯೋಗಾಸ್.
ಇದಕ್ಕೆಲ್ಲ. ಇದು ಬಿಟ್ಟು ಸ್ಟ್ರೆಸ್ ಅನ್ನೋದು ಇವಾಗ ಎಲ್ಲಾರ ಜೀವನದಲ್ಲೂ ಒಂದು ಮೇಜರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಸ್ಟ್ರೆಸ್ನ ಕೂಡ ನಾವು ಕಂಟ್ರೋಲ್ ಮಾಡೋಕ್ಕೆ ಯೋಗ ಮಾಡ್ಬೋದು. ಯೋಗ ಮಾಡೋದ್ರಿಂದ ನಮ್ಮ ನರ್ವ್ ಸಿಸ್ಟಮ್ ಹೇಗೆ ಸ್ಟಿಮ್ಯುಲೇಟ್ ಕೂಡ ಆಗುತ್ತೆ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ವಿಚ್ ಇಸ್ ಆಕ್ಚುಲಿ ಆಕ್ಟಿವೇಟೆಡ್ ಟು ಕಾಮ್ ಯು ಡೌನ್. ಸೊ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳಿ ಪ್ಯಾರಾಸಿಂಪಥೆಟಿಕ್ ಅನ್ನೋದು ಕೆಲಸ ಏನು ಅಂತಾರೆ ಅದನ್ನ ನಿಮ್ಮ ಕಾಮ್ ಮಾಡುವಂಥದ್ದು. ಸೊ ಇದನ್ನ ಆಕ್ಟಿವೇಟ್ ಮಾಡ್ತೀವಿ ಯೋಗ ಮಾಡೋದ್ರಿಂದ. ಸೊ ಇದೆಲ್ಲದು ಇರೋದ್ರಿಂದ ಯೋಗ ದಿನನಿತ್ಯ ಮಾಡೋದು ಬಹಳ ಅವಶ್ಯಕ. ಓಕೆ, ಸೊ ಈಗ ನಾವು ಆಕ್ಚುಲಿ ನೋಡ್ತಿರೋ ಹಾಗೆ ಪ್ರತಿಯೊಬ್ರು ಕೂಡ ಯಾವುದೇ ಪ್ರೊಫೆಷನ್ ಆದ್ರೂ ಕೂಡ ಬಿಸಿ ಇರ್ತಾರೆ, ಡೇ ಆಚೆ ಇರ್ತಾರೆ. ಸೊ ಯೋಗ ಯಾವ ಸಮಯದಲ್ಲಿ ಮಾಡೋದು ಅನುಕೂಲ, ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಬೆಳಗ್ಗೆ ಅಥವಾ ಸಂಜೆ ಪ್ಲಾನ್ ಮಾಡ್ಕೋಬಹುದಾ ಹೇಗೆ? ಸೊ ಯೋಗ ನಾವು ಇವಾಗ 2 ತರ ಅರ್ಥ ಮಾಡ್ಕೋಬೇಕು. ಒಂದು ಬೆನಿಫಿಟ್ಸ್ ಬೇಕು ಅಂತ, ಇನ್ನೊಂದು ಇರೋದು ಹೆಲ್ತ್ ನ ಮೇಂಟೈನ್ ಮಾಡಕ್ಕೆ ಅಂತ. ಸೊ ಇರೋ ಹೆಲ್ತ್ ಮೇಂಟೈನ್ ಮಾಡಕ್ಕೆ ದೇರ್ ಇಸ್ ನೋ ಪ್ರಾಪರ್ ಟೈಮ್ ಪೀರಿಯಡ್, ಇಷ್ಟೇ ಮಾಡಬೇಕು ಅಂತಿಲ್ಲ. ಸೊ ವೆನ್ ಎವರ್ ದೇ ಆರ್ ಫ್ರೀ ಮಾಡ್ಬೋದು. ಬಟ್ ಒಂದು ಥಿಂಗ್ ಯು ಶುಡ್ ರಿಮೆಂಬರ್ ಇಸ್ ಊಟ ಆಗಿದ್ದು ಇಮಿಡಿಯೇಟ್ ಆಗಿ ಮಾಡಬಾರ್ದು. ಸೊ ಅಟ್ಲೀಸ್ಟ್ 3 hours ಆಫ್ಟರ್ ಎನಿ ಮೇಜರ್ ಮೀಲ್ ಗ್ಯಾಪ್ ಇರಬೇಕಾಗುತ್ತೆ. ಅಂಡ್ ತುಂಬಾ ಹಸುವಾಗಿದೆ, ಏನೇನು ಊಟಕ್ಕೆ ಹೋಗ್ತೀನಿ, ಹಸು ತಡೆಯೋಕ್ಕಾಗ್ತಿಲ್ಲ ಅಂತ ಟೈಮಲ್ಲೂ ಸಹ ಮಾಡಬಾರ್ದು. ಇವೆರಡು ಮಾಡೋದ್ರಿಂದ ದೋಷಕ್ಕೆ ಇಂಬ್ಯಾಲೆನ್ಸ್ ಆಗುತ್ತೆ ಅಂಡ್ ಬಾಡಿಗೆ ಕೂಡ ಎಲ್ಲಿ ಎಕ್ಸಾಕ್ಟ್ ಆಗಿ ಫೋಕಸ್ ಮಾಡಬೇಕು ಫಾರ್ ದ ಮೆಟಬಾಲಿಸಮ್ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಇದು ಒಂದು ನೆನ್ಪಿಟ್ಕೋಬೇಕು. ಇನ್ನೊಂದು ಲೈಫ್ ಸ್ಟೈಲ್ ಫುಲ್ ಬಿಸಿ ಆಗಿದೆ, ಎಲ್ಲೂ ಟೈಮ್ ಇಲ್ಲ ಅಂದಾಗ ದೇರ್ ಆರ್ ಫ್ಯೂ ಆಸನಾಸ್ ವಿಚ್ ಕ್ಯಾನ್ ಬಿ ಪ್ರಾಕ್ಟಿಸ್. ಈಗ ಚೇರ್ ಯೋಗಾಸನ ಅಂತ ಇದೆ, ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೆ ಕೂತ್ಕೊಂಡಿರ್ತಾರಲ್ಲ ಅಲ್ಲಿ ಕೂಡ ಸ್ವಲ್ಪ ಲೆಗ್ ಮೂವ್ಮೆಂಟ್ಸ್ ಇದೆ. ಈ ಥರದ್ದನ್ನೆಲ್ಲ ಅಳವಡಿಸ್ಕೊಂಡು ಅವರು ಸ್ವಲ್ಪ ಟೈಮಲ್ಲೂ ಮಾಡ್ಬೋದು. ಕಮಿಂಗ್ ಟು ಸಮ್ ಕಂಡೀಷನ್, ಇದಕ್ಕೆ ಈಗ ವೆಯ್ಟ್ ಲಾಸ್ಗೆ ಇರ್ಬೋದು, ಅದೆಲ್ಲ ಮಾಡಿದಾಗ ಮಿನಿಮಮ್ ಅಟ್ಲೀಸ್ಟ್ 45 minutes ಬೇಕಾಗುತ್ತೆ. ಸೊ 45 to 1 hour ಇಸ್ ಮಿನಿಮಮ್ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿಬಿಟ್ಟು ಜೊತೆಗೆ ವಾಕ್ ಅನ್ನೋದು ಕೂಡ ಒಂದೊಳ್ಳೆ ಅಭ್ಯಾಸ. ಅದು ಕೂಡ 1 time ವಾಕ್ 1 time ಯೋಗಾಸನ ಕೂಡ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಸೊ ಸ್ವಸ್ಥ ವೃತ್ತ ಹಾಗೆ ಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮಸ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಜೀವನ ಶೈಲಿ ಹಾಗೆ ನಮ್ಮ ದಿನಚರಿ ಯಾವ ರೀತಿ ಇದ್ರೆ ನಾವು ಆರೋಗ್ಯಕರವಾಗಿ ಇರಬಹುದು, ಹಾಗೆ ಯೋಗ ನಮಗೆ ಯಾಕೆ ಮುಖ್ಯ ಮತ್ತೆ ಎಷ್ಟು ಮುಖ್ಯ ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಂಡಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.